ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿ 11ನೇ ಕಂತಿನ ಪೆಂಡಿಂಗ್ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಇದಕ್ಕೇನಾದರೂ ಹೊಸ ರೂಲ್ಸ್ನ ಮಾಡಿದಾರಾ? ಹೌದು ವೀಕ್ಷಕರೇ, ಹೊಸದಾಗಿ ರೂಲ್ಸ್ ಬಂದಿದೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳೇನಾದರೂ ಗೌರ್ಮೆಂಟ್ ಕೆಲಸದಲ್ಲಿದ್ದು ಟ್ಯಾಕ್ಸ್ನ ಪೇ ಮಾಡ್ತಾ ಇರೋರಿಗೆ ಅವರಿಗೆ ಹಣ ಬರೋದಿಲ್ಲ. ಮತ್ತು ನೀವೇನಾದರೂ APL ಕಾರ್ಡ್ ಇದ್ದವ್ರಿಗೂ ಕೂಡ ಇದು ಬರೋದಿಲ್ಲ ವೀಕ್ಷಕರೇ. ಈಗಂತ ಹೇಳಿ ಇದು ಹೊಸದಾಗಿ ಒಂದು ಕರ್ನಾಟಕ ಸರ್ಕಾರದಿಂದ ಆದೇಶ ಬಂದಿದೆ ವೀಕ್ಷಕರೇ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ 10ನ ಕಂತಿನವರೆಗೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ಇನ್ನು ಬೇಕಾಗಿರೋದು ನಮಗೆ 11ನ ಕಂತಿನ ಹಣ ಜಮಾ ಆಗಬೇಕಾಗುತ್ತೆ. ಆದರೆ 11 ನಾವೆಲ್ಲದೂ ಕೂಡ ಕರೆಕ್ಟಾಗಿದೆ. ನಾವು BPL ಕಾರ್ಡ್ ಇದ್ದೀವಿ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ. ಆದರೂ ನಮಗೆ ಯಾಕೆ ಇನ್ನೂ ಹಣ ಬಂದಿಲ್ಲ ಅಂತ ನೀವು ಪ್ರಶ್ನೆನ ಮಾಡ್ಬೋದು. ಇದಕ್ಕೆ ನೀವು ಹೇಗೆ ಚೆಕ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಡೆಬ್ಟ್ ಕರ್ನಾಟಕ ಅನ್ನೋ ಅಧಿಕೃತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ 12 ನಂಬರ್ ಆಧಾರ್ ಕಾರ್ಡ್ನ ಎಂಟರ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಹಾಕಿ ಆಮೇಲೆ ಅಲ್ಲಿರೋ ಬಟನ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ ಕೂಡ ಕೇಳುತ್ತೆ. ನಂಬರ್ನ ಹಾಕಿದ್ಮೇಲೆ ನಿಮಗೆ ಏನಿದೆ MPIN ಅನ್ನೋ ಒಂದು ನಂಬರ್ ಕೂಡ ಎಂಟರ್ ಮಾಡಿ ಅಲ್ಲಿ ನಿಮಗೆ ಹಣ ಜಮಾ ಆಗಿರೋ ಮಾಹಿತಿ ಕೂಡ ತಿಳಿದು ಬರುತ್ತೆ. ಇನ್ನು ಎರಡನೆಯದಾಗಿ ನೀವು ಸೇವಾ ಸಿಂಧು ಮುಖಾಂತರ ಕೂಡ ನಿಮ್ಮ ಹಣನ ಚೆಕ್ ಮಾಡ್ಬೋದು. ಯಾವ ತಿಂಗಳಲ್ಲಿ ನಮಗೆ ಬಂದಿದೆ ಗೃಹಲಕ್ಷ್ಮಿ ವಹಿವಾಟನ್ನು ನೀವು ತಿಳ್ಕೊಬೋದು. ಇನ್ನೂ ಕೂಡ ನಮ್ಮ ಹಣ ಯಾಕೆ ಜಮಾ ಆಗಿಲ್ಲ ಅಂತ ತಿಳ್ಕೊಂಡ್ರೆ, ಕೆಲವು ಫಲಾನುಭವಿಗಳಿಗೆ ಅಗತ್ಯ ದಾಖಲೆಗಳು ಕರೆಕ್ಟಾಗಿ ನೀವು ಸಲ್ಲಿಸಿಲ್ಲ, ಏನಾದರೂ ಮಿಸ್ಟೇಕ್ ಮಾಡಿರ್ತೀರ, ಅದರ ಕಾರಣದಿಂದ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ. ಕೆಲವರು ಅಪ್ಡೇಟ್ ಆಗಿರೋದಿಲ್ಲ, ಆಧಾರ್ ಕಾರ್ಡ್ ಕೊಟ್ಟಿರೋದಿಲ್ಲ, ರೇಷನ್ ಕಾರ್ಡ್ ಕೊಟ್ಟಿರೋದಿಲ್ಲ, ಪಾಸ್ ಪುಸ್ತಕ, ಹೀಗೆ ಅದ್ರ ಜೊತೆಗೆ ಇನ್ನೂ ಕೂಡ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಎಲ್ಲರಿಗೂ ಕೂಡ ಅಷ್ಟು ಜನ ಹೆಣ್ಮಕ್ಳಿಗೆ ಒಂದೇ ಸಲ ಅಷ್ಟು ಅಮೌಂಟನ್ನು ಕಳಿಸೋದಕ್ಕೆ ಸರ್ಕಾರ ಕೂಡ ತೊಂದರೆನಲ್ಲಿ ಇರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನ 2-3 ದಿನ ಲೇಟ್ ಆಗ್ಬೋದು ಅಷ್ಟೇ. ಎಲ್ಲರಿಗೂ ಕೂಡ ಹಣ ತಲುಪುತ್ತೆ. ಯಾರು ಕೂಡ ಭಯಪಡೋ ಹಾಗಿಲ್ಲ. ಇನ್ನು ಸರ್ಕಾರ, ಕೇಂದ್ರ ಸರ್ಕಾರಲ್ಲಿ BJP ಬಂದಿದೆ, ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದ ನಮಗೇನಾದರೂ ಹಣನ ನಿಲ್ಲಿಸೇ ಬಿಡ್ತಾರ, ನಮಗೆ ಬರೋದಿಲ್ವ 2,000 ಅಂದರೆ ಖಂಡಿತವಾಗ್ಲೂ ಹಾಗೇನಿಲ್ಲ. ಎಲ್ರಿಗೂ ಕೂಡ 2,000 ಅಕೌಂಟಿಗೆ ಬಂದೇ ಬರುತ್ತೆ. ಯಾವುದನ್ನು ಕೂಡ ನಿಲ್ಲಿಸಲ್ಲ ಅಂತೇಳಿ ಸರ್ಕಾರದಿಂದ ಆದೇಶ ಕೂಡ ಬಂದಿದೆ. ಯಾರೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ ವೀಕ್ಷಕರೇ. ನಿಮ್ಮ ಹತ್ತಿರದ ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಈ ದಾಖಲೆ ಕೊಟ್ಟು ಕೇಳಿ, ಎಲ್ಲದೂ ಕೂಡ ಸರಿಯಾಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ ಆಗುತ್ತೆ ವೀಕ್ಷಕರೇ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.